ಹಸಿರು ಕಣಿವೆ ಎಂಬ ಹಳ್ಳಿಯಲ್ಲಿ ಆನಂದ್ ಎಂಬ ಯುವಕನಿದ್ದ. ತಂದೆ ತಾಯಿಯ ಏಕೈಕ ಆಸರೆಯಾಗಿದ್ದ ಆನಂದನಿಗೆ ಕೃಷಿಯೇ ಆಧಾರ. ಆದರೆ ಪ್ರಕೃತಿಯ ಮುನಿಸು ಮತ್ತು ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದ ಕಾರಣ ಅವನ ಬದುಕು ಕತ್ತಲಾಗಿತ್ತು. ಆನಂದ್ ಮನೆಗೆ ಬರುತ್ತಾನೆ. ತಂದೆ ರಾಮಣ್ಣ ಮಂಚದ ಮೇಲೆ ಮಲಗಿ ಕೆಮ್ಮುತ್ತಿದ್ದಾರೆ. ತಾಯಿ ಗೌರಮ್ಮ ಒಲೆಯಲ್ಲಿ ರೊಟ್ಟಿ ಬೇಯಿಸುತ್ತಾ ಇದ್ದಾಳೆ. ಅಮ್ಮ, ಇವತ್ತು ಮಾರುಕಟ್ಟೆಗೆ ಹೋಗಿದ್ದೆ. ಹೋದ ವರ್ಷ ಬೆಳೆದ ರಾಗಿಯನ್ನು ಮಾರಲು ಹೋದರೆ ವ್ಯಾಪಾರಿಗಳು ಅರ್ಧ ಬೆಲೆಗೂ ಕೇಳುತ್ತಿಲ್ಲ. ಸಾಲದ ಬಡ್ಡಿ ಕಟ್ಟಲು ಹಣ ಸಾಲುತ್ತಿಲ್ಲ ಅಮ್ಮ. ಏನು ಮಾಡುವುದು ಮಗನೇ, ನಮ್ಮ ಹಣೆ ಬರಹ ಆಗಿದೆ. ನಿನ್ನ ತಂದೆಯ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ. ಔಷಧಿಗೂ ಹಣವಿಲ್ಲ. ಇವರವೇ ಸರಿ ಇಲ್ಲ ಆನಂದ್. ನಮ್ಮ ಮುತ್ತಾತನ ಕಾಲದಿಂದಲೂ ಆ ಪಕ್ಕದ ಕಪ್ಪು ಕಣಿವೆಯ ಬೆಟ್ಟದ ಜಾಗ ನಮ್ಮದೇ ಆಗಿದೆ. ಆದರೆ ಆ ಬಂಡೆಗಾಡಿನ ಜಾಗದಲ್ಲಿ ಏನೂ ಬೆಳೆಯಲು ಸಾಧ್ಯವಿಲ್ಲದೆ ಅದು ಪಾಲು ಬಿದ್ದಿದೆ. ಇತ್ತ ಇರುವ 2 ಎಕರೆ ಜಮೀನಲ್ಲೂ ನಷ್ಟವಾಗುತ್ತಿದೆ. ನಿನ್ನ ಸಾಲ ನೋಡಿ ಊರಿನಲ್ಲಿ ಯಾರೂ ಕೂಡ ನಿನಗೆ ಹೆಣ್ಣು ಕೊಡಲು ಒಪ್ಪುತ್ತಿಲ್ಲ. ನನಗೆ ಇದೇ ದೊಡ್ಡ ಚಿಂತೆ. ಅಪ್ಪ, ನೀವು ಚಿಂತೆ ಮಾಡಬೇಡಿ. ಭೂಮಿ ತಾಯಿ ನಮ್ಮನ್ನು ಕೈ ಬಿಡುವುದಿಲ್ಲ. ಎಲ್ಲವೂ ಸರಿಯಾಗುತ್ತದೆ. ಮಧ್ಯಾಹ್ನದ ಸಮಯ. ಊರ ಹೊರಗಿನ ಹಳೆಯ ಕಲ್ಯಾಣಿಯ ಹತ್ತಿರ ಸುಮ ಕೊಡ ಹಿಡಿದು ನೀರು ತುಂಬಿಸುತ್ತಾ ಇದ್ದಾಳೆ. ಆನಂದ್ ಬೇಸರದಿಂದ ಬಂದು ಕಲ್ಲಿನ ಮೇಲೆ ನಿಂತುಕೊಳ್ಳುತ್ತಾನೆ. ಆನಂದ್, ಇವತ್ತು ಮುಖ ಯಾಕೆ ಇಷ್ಟೊಂದು ಬಾಡಿದೆ? ಮನೆಯಲ್ಲಿ ಏನಾದರೂ ತೊಂದರೆಯಾ? ಸುಮ, ನಾನೊಬ್ಬ ಬಡವ ಸಾಲಗಾರ ರೈತ. ಇವತ್ತೂ ಕೂಡ ಮಾರುಕಟ್ಟೆಯಲ್ಲಿ ನಷ್ಟವಾಯಿತು. ನಿನಗ್ಯಾಕೆ ನನ್ನ ಪ್ರೀತಿಯ ಆಸೆ? ನನ್ನನ್ನು ಮರೆತು ಬಿಡು ಸುಮ. ಏನು ಮಾತಾಡುತ್ತಿದ್ದೀಯ ಆನಂದ್? ನಾನು ನಿನ್ನ ಹಣ ನೋಡಿ ಪ್ರೀತಿಸಿಲ್ಲ. ನಿನ್ನ ಪ್ರಾಮಾಣಿಕತೆ, ನಿನ್ನ ಶ್ರಮವನ್ನು ನೋಡಿ ಪ್ರೀತಿಸಿದ್ದು. ನಿನ್ನ ಈ ಕಷ್ಟ ದಿನದಲ್ಲಿ ನಾನು ಜೊತೆಗಿಲ್ಲದಿದ್ದರೆ ನನ್ನ ಪ್ರೀತಿಗೆ ಏನು ಬೆಲೆ? ಪರಿಸ್ಥಿತಿ ಏನೇ ಇರಲಿ, ನಾನು ನಿನ್ನನ್ನೇ ಮದುವೆಯಾಗುವುದು. ಇದ್ದಕ್ಕಿದ್ದಂತೆ ಸುಮಲ ತಂದೆ ಬಸವರಾಜ್ ಇಬ್ಬರು ಆಳುಗಳೊಂದಿಗೆ ಅಲ್ಲಿಗೆ ಬರುತ್ತಾರೆ. ಸುಮ, ಯಾರ ಜೊತೆ ಮಾತಾಡುತ್ತಿದ್ದೀಯಾ? ಆ ಭಿಕ್ಷುಕನ ಜೊತೆಯ? ಬಾಯಿ ಮುಚ್ಚು ಬಡವನೇ. ಒಂದು ಹೊತ್ತಿನ ಗಂಜಿಯೂ ಗತಿ ಇಲ್ಲದ ನಿನಗೆ ನನ್ನ ಮಗನ ಮೇಲೆ ಕಣ್ಣ. ಇನ್ಮುಂದೆ ಅವನ ಹತ್ತಿರ ಕಂಡರೆ ನಿನ್ನ ಕಾಲು ಮುರಿದು ಹಾಕುತ್ತೇನೆ. ನಡೆ ಮನೆಗೆ ಸುಮ. ಬಸವರಾಜ್ ಸುಮಲನ್ನು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಾರೆ. ಆನಂದ್ ಅಸಹಾಯಕತೆಯಿಂದ ಮಣ್ಣಿನ ಮೇಲೆ ಕುಳಿತು ಅಳುತ್ತಾನೆ. ಆನಂದ್ ತನ್ನ ಹೊಲದ ದೊಡ್ಡ ಆಲದ ಮರದ ಕೆಳಗೆ ಕುಳಿತು ಕಣ್ಣೀರು ಹಾಕುತ್ತಿರುತ್ತಾನೆ. ದೇವರೇ, ಅಗಳಿರು ಮಣ್ಣಿನಲ್ಲಿ ದುಡಿದರೂ ನನಗೆ ಈ ಅವಮಾನವೇ? ಈ ಬಡತನಕ್ಕೆ ಕೊನೆಯೇ ಇಲ್ಲವೇ? ಇದ್ದಕ್ಕಿದ್ದಂತೆ ಮಂತ್ರಮುಗ್ಧಗೊಳಿಸುವ ಸಂಗೀತ ಕೇಳಿಬರುತ್ತದೆ. ಆಕಾಶದಿಂದ ಕೆಂಪು ಮತ್ತು ನೀಲ ಬಣ್ಣದ ರೆಕ್ಕೆಗಳಿರುವ ಒಂದು ದೈವಿಕ ಹಕ್ಕಿ ಹಾರಿ ಬಂದು ಆನಂದ್ ಹೆಗಲ ಮೇಲೆ ಕುಳಿತುಕೊಳ್ಳುತ್ತದೆ. ಆನಂದ್, ಅಲಬೇಡ. ನೀನು ಸೋತಿರುವುದು ನಿನ್ನ ಶ್ರಮದಿಂದ ಅಲ್ಲ, ನಿನ್ನ ಕೃಷಿ ಪದ್ಧತಿಯಿಂದ. ಅಯ್ಯೋ, ಅಕ್ಕಿ ಮಾತಾಡುತ್ತಿದೆಯಲ್ಲ. ಯಾರು ನೀನು? ನಾನು ಪ್ರಕೃತಿಯ ದೂತ ಆನಂದ್. ನಿಮ್ಮ ಮುತ್ತಾತನ ಕಾಲದ ಆ ಕಪ್ಪು ಕಣಿವೆಯ ಬೆಟ್ಟದ ಜಾಗ ನಿಮ್ಮದೇ ಅಲ್ವಾ? ಆ ಜಾಗ ಬಂಜರು ಭೂಮಿಯಲ್ಲ, ಅದೊಂದು ರತ್ನದ ಗಣಿ. ಅಲ್ಲಿನ ಮಣ್ಣು ತುಂಬ ವಿಶಿಷ್ಟವಾಗಿದೆ. ಅಲ್ಲಿಗೆ ಹೋಗಿ ನಾನು ಕೊಡುವ ಈ ಅಪರೂಪದ ನೀಲ ಕಮಲದ ಬೀಜವನ್ನು ಬಿತ್ತು. ಹಕ್ಕಿ ತನ್ನ ರೆಕ್ಕೆಯೊಳಗಿಂದ ಒಡೆಯುವ ಸಣ್ಣ ರೇಷ್ಮೆ ಚೀಲವನ್ನು ಆನಂದ್ ಕೈಗೆ ಕೊಡುತ್ತದೆ. ಇವುಗಳಿಂದ ಏನಾಗುತ್ತದೆ ಅಕ್ಕಿರಾಯ? ಇದು ಕೇವಲ 3 ತಿಂಗಳಲ್ಲಿ ಅದ್ಭುತವಾದ ಸುಗಂಧ ಬೀರಬಲ್ಲ ಹೂಗಳನ್ನು ನೀಡುತ್ತದೆ. ಇದನ್ನು ನಗರದ ದೊಡ್ಡ ವ್ಯಾಪಾರಿಗಳು ಚಿನ್ನದ ಬೆಲೆಗೆ ಕೊಳ್ಳುತ್ತಾರೆ. ನಿನ್ನ ಬಡತನವೂ ನೀಗುತ್ತದೆ, ನಿನ್ನ ಪ್ರೀತಿಯೂ ನಿನಗೆ ಸಿಗುತ್ತದೆ. ಆದರೆ ಗಿಡಗಳು ಬೆಳೆಯುವವರೆಗೂ ಇದರ ಬಗ್ಗೆ ಯಾರಿಗೂ ಹೇಳಬೇಡ. ಆನಂದ್ ತನ್ನದೇ ಆದ ಕಪ್ಪು ಕಣಿವೆಯ ಬೆಟ್ಟದ ಜಾಗಕ್ಕೆ ಹೋಗುತ್ತಾನೆ. ಅದು ಕಳ್ಳು ಬಂಡೆಗಳಿಂದ ಕೂಡಿದ್ದರೂ ಹಕ್ಕಿಯ ಮಾತನ್ನು ನಂಬಿ ಹಗಲಿರುಳು ಬೆವರು ಹರಿಸಿ ಆ ಜಾಗವನ್ನು ಹದಗೊಳಿಸುತ್ತಾನೆ. ಹಕ್ಕಿ ಮರದ ಕೊಂಬೆಯ ಮೇಲೆ ಕುಳಿತು ಪ್ರೋತ್ಸಾಹ ನೀಡುತ್ತದೆ. ಆನಂದ್ನ ಸ್ವಂತ ಬೆಟ್ಟದ ಜಾಗ ಈಗ ನವಿಲು ನೀಲಿ ಬಣ್ಣದ ಅದ್ಭುತ ಹೂವುಗಳಿಂದ ತುಂಬಿ ಹೋಗುತ್ತದೆ. ಇಡೀ ಹಳ್ಳಿಗೆ ಆ ಹೂವಿನ ಮಧುರವಾದ ಪರಿಮಳ ಹರಡುತ್ತದೆ. ಅಲ್ಲಿಯ ಜನರೆಲ್ಲರೂ ಆಶ್ಚರ್ಯದಿಂದ ಈ ಪರಿಮಳ ಎಲ್ಲಿಂದ ಬರುತ್ತಿದೆ ಎಂದು ಹುಡುಕುತ್ತಾ ಬೆಟ್ಟದ ಕಡೆಗೆ ಗುಂಪಾಗಿ ಬರುತ್ತಾರೆ. ಊರಿನ ಜನರೆಲ್ಲ ಬೆಟ್ಟದ ಕಣಿವೆಗೆ ಬಂದಾಗ ಅಲ್ಲಿನ ಅದ್ಭುತ ಹೂವಿನ ತೋಟವನ್ನು ನೋಡಿ ಕಣ್ಣು ಅರಳಿಸುತ್ತಾರೆ. ಅಲ್ಲಿ ಆನಂದ್ ಗಿಡಗಳಿಗೆ ನೀರು ಹಾಕುತ್ತಾ ಇರುತ್ತಾನೆ. ಅರೆ, ಇದು ನಮ್ಮ ಆನಂದ್ನ ಬೆಟ್ಟದ ಜಾಗ ಅಲ್ವಾ?
ಈ ಪಾಲು ಬಿದ್ದಿದ್ದ ಬಂಡೆಗಾಡಿನಲ್ಲಿ ಇಂತಹ ಅದ್ಭುತ ಕೃಷಿ ಮಾಡಿದ್ದು ಆನಂದ್ನ? ಹೌದು, ತನ್ನ ಸ್ವಂತ ಜಾಗವನ್ನು ಆನಂದ್ ತನ್ನ ಕಷ್ಟದಿಂದ ನಂದನಾವನ ಮಾಡಿದ್ದಾನೆ. ಇವನು ಸಾಮಾನ್ಯ ರೈತನಲ್ಲಪ್ಪ. ಬಸವರಾಜ್ ಕೂಡ ಅಲ್ಲಿಗೆ ಬರುತ್ತಾರೆ. ಏನು, ಈ ಬಡವ ಆನಂದ್ ತನ್ನ ಜಾಗದಲ್ಲಿ ಇಷ್ಟೊಂದು ದೊಡ್ಡ ಪವಾಡ ಮಾಡಿದ್ದಾನ? ಹೌದು ಬಸವರಾಜ್. ಊರಿನ ಜನರೆಲ್ಲ ನೋಡ್ತಿರುವಾಗಲೇ ಅಲ್ಲಿಗೆ ದೊಡ್ಡ ಐಷಾರಾಮಿ ಕಾರುಗಳು ಬಂದು ನಿಲ್ಲುತ್ತವೆ. ಸೂಟು ಧರಿಸಿದ ಅಂತಾರಾಷ್ಟ್ರೀಯ ಸುಗಂಧ ದ್ರವ್ಯ ಕಂಪನಿಯ ವ್ಯಾಪಾರಿಗಳು ಕಾರಿನಿಂದ ಇಳಿಯುತ್ತಾರೆ. ಮಿಸ್ಟರ್ ಆನಂದ್, ನೀವು ನಿಮ್ಮ ಸ್ವಂತ ಜಾಗದಲ್ಲಿ ಬೆಳೆಸಿರುವ ಈ ಹೂವುಗಳು ಜಗತ್ತಿನಲ್ಲಿಯೇ ಅತ್ಯಂತ ಅಪರೂಪವಾದದ್ದು. ನಮಗೆ ನಿಮ್ಮ ತೋಟದ ಎಲ್ಲ ಹೂವುಗಳು ಬೇಕು. ಇದು ನಮ್ಮ ಅಡ್ವಾನ್ಸ್ ಹಣ. ವ್ಯಾಪಾರಿ ಹಣ ತುಂಬಿದ ದೊಡ್ಡ ಬ್ಯಾಗ್ ಅನ್ನು ಆನಂದನಿಗೆ ನೀಡುತ್ತಾನೆ. ಇಡೀ ಊರಿನ ಜನರು ಇದನ್ನು ನೋಡಿ ಬೆರಗಾಗುತ್ತಾರೆ. ಆನಂದನಿಗೆ ಸಿಕ್ಕ ಹಣದಿಂದ ಅವನು ದುರಸ್ತಿ ಪಡಲಿಲ್ಲ. ಬದಲಿಗೆ ಅವನು ಆ ಹಣವನ್ನು ಸಂಪೂರ್ಣವಾಗಿ ಒಳ್ಳೆಯ ಆಧುನಿಕ ಕೃಷಿಗೆ ಬಳಸಿದನು. ಆನಂದ್ ತನ್ನ 2 ಎಕರೆ ಜಮೀನ್ ಅನ್ನು ಕೂಡ ಆಧುನಿಕ ಕೃಷಿ ಮಾಡುವುದರ ಮೂಲಕ ಒಳ್ಳೆಯ ಲಾಭ ಗಳಿಸಿದನು. ನೋಡಿದ್ರ ಅಪ್ಪ, ಕೃಷಿಯಲ್ಲಿ ಸರಿಯಾದ ತಂತ್ರಜ್ಞಾನ ಬಳಸಿದರೆ ಎಷ್ಟು ಒಳ್ಳೆಯ ಲಾಭ ಪಡೆಯಬಹುದು ಎಂದು ನಮಗೆ ಈ ಭೂಮಿ ತಾಯಿ ಹೇಳಿಕೊಟ್ಟಿದ್ದಾಳೆ. ಆನಂದ್ ಈಗ ಇಡೀ ಜಿಲ್ಲೆಗೆ ಒಬ್ಬ ಮಾದರಿ ರೈತ. ಅವನು ತನ್ನ ತಂದೆ ತಾಯಿಯೊಂದಿಗೆ ಅದ್ದೂರಿ ಕಾರಿನಲ್ಲಿ ಬಸವರಾಜ್ ಅವರ ಮನೆಗೆ ಬರುತ್ತಾರೆ. ಬಾ ಆನಂದ್, ಅಂದು ನಿನ್ನನ್ನು ಬಡವನೆಂದು ಕೀಳಾಗಿ ಕಂಡೆ. ಆದರೆ ನೀನು ನಿನ್ನ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಇಂದು ಇಡೀ ಊರಿಗೆ ಅನ್ನ ಕೊಡುವ ದೊಡ್ಡ ಯಜಮಾನನಾಗಿದ್ದೀಯ. ಅಲೆಯದನ್ನು ಮರೆತು ಬಿಡಿ. ಅಂದು ನಾನು ಬಡವನಾಗಿದ್ದಾಗಲೂ, ನನ್ನ ಆ ಬೆಟ್ಟದ ಜಾಗ ಬಂಜರಾಗಿದ್ದಾಗಲೂ ನಿಮ್ಮ ಮಗಳು ಸುಮಾ ನನ್ನನ್ನು ಸತ್ಯವಾಗಿ ಪ್ರೀತಿಸಿದ್ದಾಳೆ. ಇಂದು ನಾನು ಇಷ್ಟು ಒಳ್ಳೆಯ ಕೃಷಿ ಮಾಡಿ ಶ್ರೀಮಂತನಾಗಲು ಅವಳ ಪ್ರೀತಿಯೇ ಕಾರಣ. ಈಗ ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡುತ್ತೀರಾ? ಖಂಡಿತ ಆನಂದ್, ನಿನ್ನಂಥ ಯೋಗ್ಯ ರೈತನಿಗೆ ನನ್ನ ಮಗಳನ್ನು ಕೊಡಲು ನಾನು ಪುಣ್ಯ ಮಾಡಿರಬೇಕು. ಆನಂದ್ ಮತ್ತು ಸುಮಾ ತುಂಬಾನೇ ಸಂತೋಷವಾಗಿ ಜೀವನ ನಡೆಸುತ್ತಾರೆ. ಮರದ ಮೇಲಿದ್ದ ಮಾಂತ್ರಿಕ ಹಕ್ಕಿ ಆಶೀರ್ವಾದ ಮಾಡುತ್ತದೆ. ಆನಂದ್ ಮತ್ತು ಸುಮಾ ಅದಕ್ಕೆ ಕೈ ಮುಗಿಯುತ್ತಾರೆ. ಅಕ್ಕಿ ಆಕಾಶಕ್ಕೆ ಹಾರಿ ಹೋಗುತ್ತದೆ.